ಓ ಇನ್ಮೇಲೆ ನಮ್ಮಮ್ಮ ಫುಲ್ ಧಾರಾವಾಹಿ ನೋಡಾಕ್ ಬಿಡೋದೇ ಅಲ್ವಾ? ಅಪ್ಪಾಜಿ ನೋಡಕ್ ಬಿಡ್ಬೇಕಲ್ಲ. ಇನ್ನ ನಮ್ದು ಅವಾಗ ಇನ್ನ ಗೃಹಪ್ರವೇಶ ಟೈಮ್ ಇತ್ತು. ಸೊ ಅವಾಗೆಲ್ಲ ಇನ್ನ ಕೆಲಸ ಮಾಡ್ತಾ ಇದ್ದೆ ಇಲ್ಲೇನೆ. ಅತ್ತೆ ಸೊಸೆರ್ಗೆ ಇಬ್ರಿಗೂ ಮನೆ ವರ್ಷಕ್ಕೆ ಕೆಲಸ ಕಷ್ಟ ಆಗುತ್ತೆ ಅಂತ ಅನ್ಬಿಟ್ಟು ತರ್ಸ್ಕೊಂಡವ್ರೆ. ಫೋನ್ ಕೊಡ್ತೀನಿ ಅಂತಂದ್ರೆ ನೀವ್ ಏನ್ ಹೇಳಿದ್ರು ಮಾಡ್ತಾಳೆ ಅವಳು. ನೀವೇನ್ ಕೆಲಸ ಹೇಳಿದ್ರು ಮಾಡ್ತಾಳೆ. 2ನೇ ಸರಿ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿದ್ರು. ಸೊ ಬರ್ತಾರೆ, ಎಷ್ಟೊತ್ತು ಬರ್ತಾರೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವಾಗ ಆ್ಯಕ್ಚುಲಿ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದಿದ್ದು. ಮನೆಗೆ ಬಂದು ನೋಡಿದ್ರೆ ಆ್ಯಕ್ಚುಲಿ 2 ಡೇಸ್ ಬ್ಯಾಕ್ ಏನಾಗಿತ್ತು ಅಂತಂದರೆ, ಮನೆಗೆ ಒಂದು ಟಿ ವಿ ಆರ್ಡ್ರ್ ಮಾಡಿದರು ನಮ್ಮಪ್ಪ. ಅದರದ್ದು ಡೆಲಿವರಿ ಬಂದಿತ್ತು. ಆ ಡೆಲಿವರಿ ಏನಾಗಿತ್ತು ಅಂತಂದರೆ, ಅವನು ಡೆಲಿವರಿ ಮಾಡುವಾಗ ಒ ಟಿ ಪಿ ಕೇಳಿದ್ದಕ್ಕೆ ಏನಾಯಿತು ಅಂತಂದರೆ, ಅವ್ನು ಕಾಲ್ ಮಾಡಿದಾಗ ಅದು ಮಹಾರಾಷ್ಟ್ರ ಸಮಥಿಂಗ್ ಏನೋ ಕೇಳ್ತು. ಸೊ ನಮ್ಮ ಅಪ್ಪಾಜಿ ಇದು ಯಾವುದೋ ಸ್ಕ್ಯಾಮ್ ಕಾಲ್ ಇರಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಒ ಟಿ ಪಿ ಕೊಟ್ಟಿರಲಿಲ್ಲ. ಸೊ ಅದ್ರದ್ದು ಟಿ ವಿ ಡೆಲಿವರಿ ಇವತ್ತು ಮನೆಗೆ ತಂದವ್ರೆ. ಆ ಟಿ ವಿನ ಇವತ್ತು ಮನೆಗೆ ಫಿಟ್ ಮಾಡ್ತಾವ್ರೆ. ನಾನು ಸುಮ್ಮನೆ ಹಂಗೆ ರೂಮಲ್ಲಿ ಕೂತಿದ್ದೆ, ನೋಡಿದ್ರೆ ಟಿ ವಿ ಮನೆಗೆ ಬಂದುಬಿಟ್ಟಿದೆ ಈಗ ಆಲ್ರೆಡಿ. ಸೊ ಮನೆಗೆ ಈಗ ಆಲ್ರೆಡಿ 1 ಟಿ ವಿ ಇತ್ತು. ಇದು ಹಾಲಿಗಾಯಿತು ಅಂತ ಅಂದ್ಬಿಟ್ಟು ಇನ್ನೊಂದು ರೂಮಿಗೆ ಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಟಿ ವಿ ತರಿಸ್ಕೊಂಡವ್ರೆ. ಸೊ ಆ ಟಿ ವಿ ಫಿಟ್ಟಿಂಗ್ ನಡೀತಾ ಇದೆ. ಸೊ ಅದನ್ನು ನಾವು ಒ ಟಿ ಪಿ ಕೊಟ್ಟಿರಲಿಲ್ಲ ಅಂತ ಅಂದ್ಬಿಟ್ಟು ಅವರು ಇದು ಮಾಡಿರಲಿಲ್ಲ, ಅಂದರೆ ಡೆಲಿವರಿ ಕೊಟ್ಟಿರಲಿಲ್ಲ. ಸೊ ಇವಾಗ ಅವರೇ ರಿಲಯನ್ಸ್ ಅವರೇ ಕಳಿಸ್ಕೊಟ್ಟಾರೆ. ನಾವು ಆರ್ಡ್ರ್ ಮಾಡಿದ್ದು ರಿಲಯನ್ಸಲ್ಲಿ. ಸೊ ರಿಲಯನ್ಸಿಂದನೇ ಬಂದಿದೆ. ಅಣ್ಣ ಆರ್ಡ್ರ್ ಮಾಡೋರು ಫಿಟ್ ಮಾಡೋರು ಬಂದವ್ರೆ. ಅವರೆಲ್ಲೋ ಈಗ ಸ್ವಲ್ಪ ಹೊರಗಡೆ ಹೋಗೋರೇನೋ ತರಬೇಕು ಅಂತ ಅಂದ್ಬಿಟ್ಟು. ಸೊ ನೋಡಿ, 55 ಇಂಚ್ದು ಹೈಸೆನ್ಸ್ UHD 4K E6 ಸೀರೀಸ್ 55 ಇಂಚು. ಇದನ್ನು ಗೂಗಲ್ ಟಿ ವಿನೇ. ಸೊ ಆ ಥರ ನಿಮ್ಗೆ ಯಾರಾದರೂ ಏನಾದರೂ ಡೆಲಿವರಿ ಕೊಟ್ಟು ಒ ಟಿ ಪಿ ಕೇಳಿದಾಗ ಅಕಸ್ಮಾತ್ ಲೈಕ್ ಅದು ಟ್ರೂ ಕಾಲರಲ್ಲಿ ಬರುತ್ತಲ್ಲ. ಸೊ ಟ್ರೂ ಕಾಲರಲ್ಲಿ ಮುಂಬೈ ಮಹಾರಾಷ್ಟ್ರ ಅಂತಲೇ ಬಂದುಬಿಟ್ಟಿತ್ತು. ಸೊ ನಮ್ಮ ಅಪ್ಪಾಜಿ ಯಾವುದೋ ಸ್ಕ್ಯಾಮ್ ಕಾಲ್ ಇರಬೇಕು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿರಲಿಲ್ಲ. ಸೊ ಆ ಥರ ನಿಮಗೂ ಏನಾದರೂ ಬಂದರೆ ಕಾಲ್ಸು ಕೊಡೋಕೆ ಹೋಗ್ಬಿಡಿ ಒ ಟಿ ಪಿನ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಬೇಜಾನ್ ಸ್ಕ್ಯಾಮ್ಸ್ಗಳು ಆಗ್ತಾ ಇದ್ದಾವೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಆ ಥರ ಏನಾದರೂ ಒ ಟಿ ಪಿ ಕೇಳಿಕೊಂಡು ಬೇರೆ ಸ್ಟೇಟಿಂದ ಬಂದರೆ ಸೊ ಅದನ್ನು ಕೊಡೋಕೆ ಹೋಗ್ಬೇಡಿ. ಕೊಟ್ಟರೆ ಸುಮ್ಮನೆ ಲಾಸ್ ಆಗುತ್ತೆ. ಸೊ ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿದೆ. ಸ್ವಲ್ಪ ಲೈಟ್ ಆಗ್ತೀನಿ. ನಾನೊಂಚೂರು ಬೆಳ್ಳಕ್ಕೆ ಕಾಣೋದು ಬೇಡವಾ? ಈ ಟಿ ವಿಗೆ ಇಲ್ಲಿ ನೋಡಿ, ಇಲ್ಲಿ ಇವಾಗ ಅವರು ತಂದು ಇಲ್ಲಿಗೆ ಥ್ರೆಡ್ಸ್ ಬರುತ್ತೆ. ಇಲ್ಲೊಂದು ಥ್ರೆಡ್ಡು. ಸೊ ಈ 4 ಥ್ರೆಡ್ ಬಂದು ಇಲ್ಲಿಗೆ ಫಿಟ್ ಆಗುತ್ತೆ. ಈ ಟಿ ವಿ ಯೂನಿಟಿಗೆ ಫಿಟ್ ಆಗುತ್ತೆ. ಹೋದ್ಸಲನೂ ಇವರೇ ಬಂದಿದ್ದು ಗೈಸ್. ಇವರೇ ಬಂದುಬಿಟ್ಟು ನಮ್ಮನೆ ಅಲ್ಲಿ ಹಾಲಲ್ಲಿ ಇದೆಯಲ್ಲ ಅದೇ ಟಿ ವಿ ಇವರನ್ನು ಬುಕ್ ಮಾಡಿದ್ದು, ಫಿಟ್ ಮಾಡಿದ್ದು. ಸೊ ಈ ಸಲನೂ ಇವರೇ ಬಂದವರೇ ಪಾಪ ಫಿಟ್ ಮಾಡಿಕೊಡೋಕ್ಕೆ. ಅದೇನು ರಿಲಯನ್ಸಲ್ಲಿ ಯಾವಾಗ ಮಾಡಿದ್ರು ನೀವೇ ಬರೋದಾ ಫಿಟ್ ಮಾಡೋಕ್ಕೆ? ಇದೇನು ಮಾಡ್ತಿದ್ದೀರಾ? ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ವ್ಲಾಗು? ನಾನು ವ್ಲಾಗ್ ಅಂದರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇದನ್ನು. ನಮ್ಮ ಮನೆಗೆ ಟಿ ವಿ ತರಿಸಿದ್ವಲ್ಲ, ಸೊ ಅದನ್ನು ತೋರಿಸ್ತಾ ಇದ್ದೀನಿ ಗೈಸ್. ಇವರೇ ಇನ್ನೂ ಮೋಸ್ಟ್ ಆಫ್ ದ ಟೈಮ್ ಎಲ್ಲೇ ರಿಲಯನ್ಸಿಂದ ನೀವು ಟಿ ವಿ ತಗೊಂಡ್ರೆ ಇವ್ರನ್ನ ನೋಡಿರ್ತೀರ. ಇವರೆಲ್ಲ ಕಡೆಗೂ ಬಂದು ಎಲ್ಲ ಟಿ ವಿ ಫಿಟ್ ಮಾಡೋಗ್ತಾರೆ. ಆ ಟಿ ವಿ ಫಿಟ್ ಮಾಡುವಾಗ ಎಷ್ಟು ದಿನ ಆಗಿತ್ತಣ್ಣ? ಗೈಸ್, ಇನ್ನ ನಮ್ದು ಅವಾಗ ಇನ್ನ ಗೃಹಪ್ರವೇಶ ಟೈಮ್ ಇತ್ತು. ಸೊ ಅವಾಗೆಲ್ಲ ಇನ್ನ ಕೆಲಸ ಮಾಡ್ತಾ ಇದ್ದೆ ಇಲ್ಲೇನೆ. ಸೊ ಆ ಟೈಮಲ್ಲಿ ಪಾಪ ಬಂದ್ಬಿಟ್ಟು ರಾತ್ರಿ ಹತ್ತತ್ರ ಎಷ್ಟು ನಮ್ದು ಅರೌಂಡ್ 12:31 ಆಗಿತ್ತು. ಸೊ ಆವಾಗ್ಲೂ ಬಂದು ಪಾಪ ಈ ಟಿ ವಿನ ಫಿಟ್ ಮಾಡಿಕೊಟ್ಬಿಟ್ಟು ಹೋಗಿದ್ರು. ಈ ಟಿ ವಿ ಫಿಟ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಹಿಂದಗಡೆ ಏನಿದೆಯಲ್ಲ, ಸೊ ಇಲ್ಲಿ ನೋಡಿ ಹಿಂಗೆ ತೋರಿಸೋದು ಇದನ್ನು. ಇಲ್ಲಿ ಹಿಂದಗಡೆ ಸ್ವಲ್ಪ ಅದು ಇದಾಗ್ತಿರ್ಲಿಲ್ಲ, ಟಿ ವಿ ಕರೆಕ್ಟಾಗಿ ಕುತ್ಕೊತಿರ್ಲಿಲ್ಲ. ಸೊ ಹಂಗಾಗಿ ತುಂಬ ಸರ್ಕಸ್ ಮಾಡಬೇಕಾಯ್ತು. ಸೊ ಎಲ್ಲೇ ಯಾವುದೇ ರಿಲಯನ್ಸ್ ಶಾಪಲ್ಲಿ ನಾವು ತೊಗೊಂಡ್ರು ಆಕ್ಸೆಸರೀಸಿಗೆಲ್ಲ ಏನಾದರೂ ಫಿಟ್ಟಿಂಗ್ ಬೇಕು ಅಂತಂದರೆ ಇವರೇ ಬಂದ ಇದು ಮಾಡೋದು. ಗೈಸ್ ಬನ್ನಿ, ಅದು ಟಿ ವಿದು ಬೋರ್ಡಿಗೆ ಸ್ಕ್ರೂ ಮಾಡ್ತಾವ್ರೆ, ನೋಡೋಣ ಸ್ಕ್ರೂ ಹೆಂಗೆ ಮಾಡ್ತಾರೆ ಅಂತ. ಸೊ ನೋಡಿ, ಸ್ಕ್ರೂ ಹೊಡಿಬೇಕು ಅಂತಂದರೆ ಫಸ್ಟ್ ಈ ಥರ ಅವ್ರಿಗೆ ಇದು ಕೊಟ್ಟಿರ್ತಾರೆ, ಒಂಥರ ಮ್ಯಾಪ್ ಕೊಟ್ಟಿರ್ತಾರೆ. ಅಣ್ಣ ಸೆಂಟ್ರಿಗೆ ಬರುತ್ತಾ? 2ರಿಂದ ಈಕ್ವಲ್ ಇದೆಯಾ ಸೆಂಟ್ರಿಗೆ? ಹೌದಾ, ಓಕೆ. ಸೊ ಲೆವೆಲಿಂಗ್ ಮಾಡಿ ಈ ಥರ ಅಂಟಿಸ್ಕೋತಾರೆ. ಅದಾದಮೇಲೆ ಅದ್ರ ಮೇಲ್ಗಡೆ ಸ್ಕ್ರೂ ಮಾಡ್ಕೋತಾರೆ. ಬಿಕಾಸ್ 2 ಸೆಂಟ್ರಿಗೆ ಬರಬೇಕಲ್ವಾ, ಹಂಗಾಗಿ. ಅಣ್ಣ ಮೊದಲೇ ಸೆಂಟ್ರ್ ಮಾಡ್ಕೊಬರ್ಬೇಕಿತ್ತು ಕಣ. ಸ್ಕ್ರೂ ಹಾಕಿ ತೆಗೆದು ಇದಾಯ್ತದೆ ಬೋರ್ಡು. ಸ್ಟಿಕ್ಕರ್ ಮೇಲೆ ಹೋಗುತ್ತೆ, ತೊಂದರೆ ಇಲ್ಲ, ನಿಮಗೆ ಮುಚ್ಕೊಳ್ಳುತ್ತೆ. ಏನು ಸ್ಟಿಕ್ಕರ್? ಗೋಡೆ ಆದರೆ ತೆಗೆಯೋದು ಅಲ್ಲ, ಈ ಶೀಟ್ ಹಾಳಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಅದೇ ಹೇಳ್ತಾ ಇರೋದು, ಫಸ್ಟೇ ಸೆಂಟ್ರಿಗೆ ನೋಡ್ಕೊಬಿಡಿ ಅಲ್ಲ. ಎಲ್ಲಿಂದ ನಿಮಗೆ ಟಿವಿ ಇಷ್ಟು ಬರುತ್ತೆ? ಹಾಂ, ಓಕೆ. ಈ ಕಡೆ ಟಿವಿ ನಿಮ್ಗೆ ಇಷ್ಟು ಬರುತ್ತೆ. ಅದೇ ಹೇಳ್ತಾ ಇರೋದು, 2 ಈಕ್ವಲ್ ಬರಲಿ ಅಂತ. 2 ಈಕ್ವಲ್ ಬೇಕಲ್ಲ? ಹಾಂ, 2 ಈಕ್ವಲ್ ಬರಲಿ. ಈಗ ಅದು ಆ ಕಡೆ ಜಾಸ್ತಿ ಹೋಗ್ಬಿಟ್ರೆ ಇದು ಈ ಕಡೆ ಕಮ್ಮಿ ಬಂದ್ಬಿಟ್ರೆ
ಹಾಂ ಅಷ್ಟಿದೆ. ಸೊ ಅದರಲ್ಲಿ ಸೆಂಟರ್ ಬರಲಿ. ಸೊ ಗೈಸ್ ಯಾವಾಗಲೂ ಅಷ್ಟೇ ನೀವು ಟಿ ವಿ ಹಾಕ್ಸ್ಬೇಕು ಅಂತಂದರೆ ಸೆಂಟ್ರಿಗೆ ಹಾಕ್ಸ್ಕೊಳ್ಳಿ. ಸೊ ದಟ್ ಎರಡು ಕಡೆ ಈಕ್ವಲ್ ಸ್ಪೇಸಿಂಗ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಅದು ಒಂದು ಸೈಡ್ ಈ ಸೈಡ್ ಬಂದರೆ ಅದು ಚೆನ್ನಾಗಿ ಬರೋಲ್ಲ. ಹಾಂ ಈಗ ಅದ್ರದ್ದು ಸೆಂಟ್ರಿಗೆ ಇಟ್ಕೊಳ್ಳಿ, ಅದನ್ನು ಸೆಂಟ್ರಿಗೆ ಇಟ್ಕೊಂಡು ಹಾಕೋಬೇಕು. ಸೊ ಈ ವೈರ್ ಅಷ್ಟು ಉದ್ದ ಇದೆ ಗೈಸ್ ನಮ್ಮದು ಟಿ ವಿ ಯೂನಿಟು, ಕರೆಕ್ಟಾಗಿ 5 ಅಡಿ ಇದೆ ಅದು. ಈ ಸೆಂಟ್ರಿಂದ ನೀವು ಈ ಸ್ಕ್ರೂ ಹೊಡಿಬೇಕು. ನಿಮಿಷ ಇಲ್ಲಿಗೆ ತಗೊಂಡ್ರೆ ಇದು ಸೆಂಟ್ರ್ ಎಷ್ಟು ಗ್ಯಾಪ್ ಬರುತ್ತೆ. ಇದು ಟಿ ವಿ ಸೆಂಟ್ರ್ ಇದು. ಓಕೆ, ಇದರಲ್ಲಿ ಹಂಗಾರೆ ಅರ್ಧ ಅರ್ಧ ತಗೊಳ್ಳಿ. ಇವಾಗ ಇಲ್ಲ ಇದು ಇದ್ರಲ್ಲಿ ಅರ್ಧ ಆ ಕಡೆ ಬಿಡಿ, ಈ ಕಡೆ ಬಿಡಿ. ಟಿ ವಿ ಅಷ್ಟು ಬರುತ್ತೆ. ಅದು ಓವರ್ ಆಲ್ ಲೆಂತ್ ಐತೆ ಎಷ್ಟು ನೋಡಿ ಅಣ್ಣ. ಓವರ್ ಆಲ್ ಲೆಂತ್ ಬೇಕಾದ್ರೆ ಮೈನಸ್ ಮಾಡಿದ್ರಾಯ್ತು ಅಲ್ವಾ. ವೀಲ್ ಟು ವೀಲ್ ನೋಡ್ಕೋತೀರಾ? ಎಲ್ಲಿಗೆ ಬಂತು? ಎಲ್ಲಿಗೆ ಬಂತು? ಅದೇ ಕಮ್ಮಿ ಆಯಿತು ಅಂತ ಅದನ್ನೇ ಹೇಳಿದ್ದು ನಾನು. ಸೆಂಟ್ರಿಗೆ ಬರಬೇಕು. ಅದಕ್ಕೆ ನೀವು ಸ್ಕ್ರೂ ಹೊಡಿಯೋಕ್ಕೂ ಮುಂಚೆನೇ ನೋಡಿದ್ದಿದ್ರೆ ಅಲ್ಲಿ ಅದಕ್ಕೆ ಇದಾಗ್ತಿರ್ಲಿಲ್ಲ. ಅದು ತೊಂದರೆ ಇಲ್ಲ ಅಲ್ಲ, ಹೋಲ್ ಬೀಳುತ್ತೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಗೊತ್ತು ಏನು ತೊಂದರೆ ಇಲ್ಲ, ಬಟ್ ಹೋಲ್ ಬಿದ್ದರೆ ಚೆನ್ನಾಗಿ ಕಾಣಲ್ಲ ಅಲ್ವಾ. ಟಿವಿ ಮುಚ್ಕೋತದೆ. ನಿಮ್ಗೆ ಕರೆಕ್ಟಾಗಿ ಐಸೈಟ್ ಕರೆಕ್ಟಾಗಿ ಬರ್ಲಿ ಕಣಮ್ಮ. ತೀರಾ ಹೈಟ್ ಆಗ್ಬಿಟ್ರು ಚೆನ್ನಾಗಿ ಕಾಣಲ್ಲ. ಇಲ್ಲಿ ಮಲ್ಕೋತೀರಾ ಅಂತಂದ್ರೆ ನೋಡಿ, ಕರೆಕ್ಟಾಗಿ ಇಲ್ಲಿಂದ ಐಸೈಟ್ ಇಷ್ಟು ಬರಬೇಕು. ತೀರಾ ಹೈಟ್ ಆದ್ರೂ ಚೆನ್ನಾಗಿರಲ್ಲ. ನಿಮ್ಗೆ ಟಿವಿ ಇಷ್ಟಕ್ಕೆ ಬಂದ್ರೂ ಸಾಕು. ಎಲ್ಲಿ ಗಂಟೆ ಬರುತ್ತೆ ಅಣ್ಣ ಟಿವಿ ಹಾಕಿದ್ರೆ? ಅಯ್ಯೋ ಅಷ್ಟೊಂದು ಕೆಳಗೆ ಬೇಡ ಕಣ. ಅಷ್ಟೇ ಅವ್ರು ಕೇಳಿರೋದು, ಅದಕ್ಕೆ ನಾನು ಚೆಕ್ ಮಾಡ್ಕೊಂಡು ಆಗ್ತಾ ಇರೋದು. ಆ ಸ್ಟಿಕ್ಕರ್ ಒಂದೇ ಇರುತ್ತೆ ನೋಡಿ, ಅದು 4 ಸುಮ್ಮನೆ ಬಿತ್ತು ಹೋಲು. ಸೊ ಇವಾಗ ಅಲ್ಲಿಗಲ್ಲ, ಇಲ್ಲಿ ಇದೆಯಲ್ಲ, ಈ ಸ್ಕ್ರೂ ಇದೆಯಲ್ಲ, ಅದು ಅಲ್ಲಿಗೆ ಬಂದು ಅಯ್ಯೋ 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 ಸ್ಕ್ರೂ ಬಿದ್ದಲ್ಲಪ್ಪ. ಸ್ಕ್ರೂನೇ ಬಿದ್ದೋಯ್ತು ಗೈಸ್. ಸ್ಕ್ರೂ ಅಷ್ಟು ಬರಲಿ. ಕೆಳಗಡೆಯಿಂದ ಸ್ಟ್ರೈಟ್ ಇರಲಿ ನನಗೆ ಬೇಕಿದ್ರೆ. ಬರುತ್ತಾ? ಹಾಂ ಓಕೆ, ಅಷ್ಟು ಓಕೆ ಹೋದ್ರೂ ಓಕೆ, ಏನು ಸಮಸ್ಯೆ ಇಲ್ಲ. ಅದು ಅಂಟಿಸ್ಬಿಡಿ ಅದನ್ನು. ಸೊ ಇಷ್ಟು ಬಂದರೆ ಓಕೆ. ಮಲ್ಕೊಂಡು ನೋಡೋಕೆ ಆರಾಮಾಗುತ್ತೆ. ಪರ್ಣಿ ಮುಟ್ಬೇಡ ಅವ್ರ ಫೋನ್ ಏನಕ್ಕೆ ಮುಟ್ತಾ ಇದ್ದೀನಿ ನೀನು? ಬಾ ಹಿಂದಕ್ಕೆ, ಈ ಕಡೆ ಬಾ. ಅಜ್ಜಿ ಪಕ್ಕಕ್ಕೆ ಬಾ. ಬಾ ಈ ಕಡೆ, ಬಾ ಈ ಕಡೆ. ಮುಟ್ಬಾರ್ದು ಗೈಸ್. ನೋಡಿ ಇವಾಗ ಕೈ ಕಟ್ಟು ಹೆಂಗೆ ಕಟ್ತಾಳೆ. ಕೈ ಕಟ್ಟು, ಬಿಡಮ್ಮ ಮಾಡ್ಕೊಡ್ತಾಳೆ. ಕೈ ಕಟ್ಟವಾ ಗೈಸ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಿನ್ಗೆ ಗೊತ್ತಾಗ್ಬಿಟ್ಟು ಅವ್ಳು ಕಟ್ತಲ್ಲ. ಕೈ ಕಟ್ತೀಯಾ ಬೇಕಾ? ಕೈ ಕಟ್ಟು ಒಂದೇ ಗೈಸ್. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಬೇಕು ಅಂತಾನೆ ಮಾಡ್ತಾವಳೆ. ಕೈ ಕಟ್ಟು, ರೆಸ್ಪೆಕ್ಟ್ ಇಲ್ಲ ಗೈಸ್. ಹೆಂಗೆ ಗೈಸ್ ಹೇಳಿದ್ನ ಕೇಳ್ತಾ ಇಲ್ಲ ಅವಳು. ಫೋನ್ ಬೇಕಾ? ಬಿಡಮ್ಮ ನಾನು ಮಾಡಿಸ್ತೀನಿ. ಫೋನ್ ಬೇಕು ತಾನೆ ನಿನಗೆ? ಕೈ ಕಟ್ಟು. ಈಗ ನೋಡಿ ಕೊಡ್ತಾಳೆ. ಕೈ ಕಟ್ಟು ಹಿಂಗೆ. ಹಾಂ ನೋಡಿ ಗೈಸ್, ಫೋನ್ ಬೇಕು ಬಾಯ್ ಮಚ್. ಗೈಸ್ ನೋಡಿ, ಫೋನ್ ಕೊಡ್ತೀನಿ ಅಂತಂದ್ರೆ ನೀವೇನು ಹೇಳಿದ್ರು ಮಾಡ್ತಾಳೆ ಅವಳು. ನೀವೇನು ಕೆಲಸ ಹೇಳಿದ್ರು ಮಾಡ್ತಾಳೆ. ಪಣಿ ಜನವರಿ 2 ಏನು? ಡ್ಯಾಚಿ ಅದೇನದು ಡ್ಯಾಚಿ? ಏನಮ್ಮ ಜನವರಿ 2 ಏನು ನಿನ್ಗೆ? ಜನವರಿ 2 ಏನು? ತಾತನ ರೂಮಿಗೆ ಟಿವಿ ಬತ್ತಲ್ಲವಾ? ತಾತನ ರೂಮಿಗೆ ಟಿವಿ ಬತ್ತಲ್ಲ. ನಿನಗೆ ಬೇಡವಾ ಟಿವಿ? ನಿಂಗೆ ಬೇಡವಾ ಟಿವಿ? ಬೇಡ. ಗೈಸ್ ಅವಳಿಗೆ ಟಿವಿ ಬೇಡವಾ ಅಂತ ಬರೀ ಅವ್ರ ತಾತಂಗೆ ಸಾಕಂತೆ ಟಿವಿ. ನಿಂಗೆ ಬೇಡವಾ ಟಿವಿ? ನಿಂಗೆ ಬೇಡವಾ ಗೈಸ್? ಇವಾಗ ನಮ್ಮ 145K ಫಾಲೋವರ್ಸ್ ಇರೋ ಅಜಯ್ ಅವ್ರು ಕಾಲ್ ಮಾಡಿದ್ರು. ಸೊ ಬರ್ತಾವ್ರಂತೆ ಅವರು ಬಂದರೆ ಇವಾಗ 2ನೇ ಸರಿ ಅವ್ರು ನಮ್ಮ ಮನೆಗೆ ಬರ್ತಾಯಿದ್ದೀನಿ ಅಂತ ಕಾಲ್ ಮಾಡಿದ್ರು. ಸೊ ಬರ್ತಾರೆ, ಎಷ್ಟೊತ್ತು ಬರ್ತಾರೆ ಗೊತ್ತಿಲ್ಲ. ಬರ್ತಾರೆ ಒಟ್ಟಿನಲ್ಲಿ ಇವತ್ತು ಬರ್ತಾರೆ. ಸೊ ಕೇರ್ಪೇಟೆ ಬಿಟ್ಟಿದ್ದೀನಿ ಅಂತಂದರು. ಸೊ ಬರ್ತಾರೆ. ಅವರಿಂದ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇಂತೂ ನಮ್ಮ ಮನೆಗೆ 2ನೇ ಟಿ ವಿ ಬಂದಾಯಿತು. ಅದು ರೂಮಲ್ಲೆಲ್ಲ ಟಿ ವಿ ಯೂನಿಟ್ ಮಾಡಿಸಿದ್ದಲ್ಲ, ಅದು ಯಾಕೋ ಖಾಲಿ ಹೊಡಿತಿತ್ತಲ್ಲ, ಅದಕ್ಕೆ ನಮ್ಮ ಅಪ್ಪಾಜಿ ಆರ್ಡ್ರ್ ಮಾಡಿದರು. ನಮ್ಮ ಅತ್ತಿಗೆ ನೋಡಿ ಏನು ನೋಡ್ತಿದ್ದೀರಿ? ನಾನು ವ್ಲಾಗ್ ನೋಡ್ತಾ ಇದ್ದೀರಾ?
ಏನು ನೋಡ್ತಾರೆ ನನಗೆ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಗೈಸ್ ನೋಡಿ ನನ್ನ ವ್ಲಾಗ್ ನೋಡಿ ಅಂತ ಅಂದರೆ ಯಾವುದೋ ಏನೋ ಬ್ಲೌಸ್ ಕಟ್ ಮಾಡೋದು ನೋಡ್ತಾವ್ರೆ ಏನು ಮಾಡೋದು ಏನಿಗೆ ಇದೇನಿದು ಇವೆಲ್ಲ ಇವರು ಕಟಿಂಗ್ ಸಾಮಾನು ಟಿ ವಿ ಮುಕ್ಕಾಲು ಭಾಗ ಫಿಟ್ ಆಗಿದೆ ಇದೊಂದು ಫಿಟ್ ಮಾಡಿಬಿಟ್ರೆ ಆಗೋಯ್ತು ಕಾಫಿ ಕುಡ್ಕೊಬಿಡಿ ಫಸ್ಟು ನಾನು ಹಾಕೋರಂತೆ ಅಣ್ಣಪ್ಪ ಗೈಸ್ ಇಲ್ಲಿ ನೋಡಿ ಅವ್ರದ್ದು ಫುಲ್ಲು ಎಲ್ಲ ಸೆಟ್ಟೇ ಇದೆ ಗೈಸ್ ಡಿಫ್ರೆಂಟ್ ವೈಸ್ ಬಿಟ್ಟಿದೆ ಯಾವ ಬಿಟ್ಟು ಬೇಕೋ ಬಿಟ್ಟಲ್ಲೇ ಇರುತ್ತೆ ಬಿಟ್ಟು ಎಲ್ಲ ವಿತ್ ಮಿಷಿನ್ ಇದು ಬ್ಯಾಟ್ರಿ ಇರೋ ಮಿಷಿನ್ ಇದು ಇದು ಬ್ಯಾಟ್ರಿ ಇದು ಹಿಂಗೆ ತಳ್ಳಿದ್ರೆ ಇದು ರಿವರ್ಸ್ ಆಗುತ್ತೆ ಇಲ್ಲೊಂದು ಬಟನ್ ಇದೆಯಲ್ವಾ ಈ ಸೈಡ್ ಬಟನ್ ಈ ಕಡೆ ತಳ್ಳಿದ್ರೆ ನೋಡಿ ರಿವರ್ಸಾ ಈ ಕಡೆಯಿಂದ ಹಿಂಗೆ ತಳ್ಳಿದ್ರೆ ಫಾರ್ವರ್ಡ್ ಗೈಸ್ ಸರಿ ಟಿ ವಿ ಇಟ್ಕೋಬೇಕಂತೆ ಟಿ ವಿ ಇಟ್ಕೊಂಡ್ಬಿಡ್ತೀನಿ ಬರಮ್ಮ ಇಟ್ಕೊಳ್ಳೋಮೈತಾ ಸ್ಕ್ರೀನ್ ಮುಟ್ಬಾರ್ದು ಸ್ಕ್ರೀನ್ ಮುಟ್ಬಾರ್ದು ಓಕೆ ಇರಮ್ಮ ಹಾಂ ಕೂತ್ಕೋತು ಬಿಡಿ ಹಾಂ ಇಷ್ಟೇ ಗೈಸ್ ನೋಡಿ ಸೊ ಅಲ್ಲಿ ಏನು ಗ್ರೂ ಮಾಡಿದಾರಲ್ವಾ ಇಲ್ಲೇನು ಗ್ರೂ ಮಾಡಿದಿರಲ್ವಾ ಅದ್ರ ಮೇಲುಗಡೆ ಹೋಗಿ ಕೂತಿದ್ದೆ ನೋಡಿ ಕರೆಕ್ಟಾಗಿ ಇಷ್ಟೇ ಟಿ ವಿ ಫಿಟ್ಟಿಂಗ್ ಬಂದ್ಬಿಟ್ಟು ಸೊ ನೋಡಿ ಕರೆಕ್ಟಾಗಿ ಸ್ಪೇಸಿಂಗ್ ಇದೆ ಇವಾಗಲ್ವಾ ಮೇಲ್ಗಡೆ ಸ್ವಲ್ಪ ಜಾಸ್ತಿನೇ ಇರಲಿ ಏನು ಸಮಸ್ಯೆ ಇಲ್ಲ ಹಾಂ ಈಗ ನೋಡಿ ಕರೆಕ್ಟ್ ಸ್ಪೇಸಿಂಗ್ ಇದೆ ಅಲ್ವಾ ನಮ್ಮ ಸಾಕಲ್ವ ಎಷ್ಟಿದ್ರೆ ಟಿ ವಿ ಅಣ್ಣ ಫಸ್ಟ್ ಅದು ಕೇಬಲ್ ಹಾಕೊಬಿಡ್ಬೇಕಿತ್ತು ನಾವು ಗೈಸ್ ಈ ಕೇಬಲ್ ಬಂದ್ಬಿಟ್ಟು ಅಲ್ಲಿ ಪೈಪ್ ಕೊಡ್ಸಿದ್ದೀವಲ್ಲ ಅಲ್ಲಿ ಕೆಳಗಡೆ ಪೈಪ್ ಇದೆಯಲ್ಲ ಆ ಪೈಪಿಂದ ಬರುತ್ತೆ ಸೊ ಪೈಪಿಂದ ಇವಾಗ ಕಟ್ಕೊಂಡು ಅದು ನನಗೆ ವಯರ್ ಎಳ್ಕೊತಾರೆ ಆಚೆಗೆ ಗೈಸ್ ಇದ್ರದ್ದು ಟಿ ವಿ ಕೇಬಲ್ದು ಟಿ ವಿ ಸ್ವಿಚ್ದು ಈ ವಯರ್ ಬಂದಿದೆಯಲ್ಲ ಈ ವಯರ್ನ ಈ ಪೈಪಿಂದ ಹಾಕಿ ಇಲ್ಲಿ ತೆಗಿಬೇಕು ಸೊ ಅದಕ್ಕೆ ಈ ಥರ ಜುಗಾಡು ಮಾಡ್ತಾಯಿದ್ದೀವಿ ನಾವು ಇದನ್ನು ಟೈಟ್ ಮಾಡಿಬಿಟ್ಟು ಸೊ ಇದನ್ನು ಇವಾಗ ಪುಲ್ ಮಾಡಿದ್ರೆ ಇದು ಮೇಲ್ಗಡೆಯಿಂದ ಆರಾಮಾಗಿ ಬಂದುಬಿಡುತ್ತೆ ಸೊ ಅದಾದಮೇಲೆ ಟಿ ವಿಗೆ ಫಿಟ್ ಮಾಡಿಬಿಟ್ಟು ಆರಾಮಾಗಿ ಹಿಂಗೆ ಕೂರಿಸ್ಬೋದು ಫಸ್ಟೇ ಹಾಕ್ಬಿಟ್ಟಿದ್ದು ಬಟ್ ಕೂರಿಸಿದ್ದಕ್ಕೆ ಅದು ವಯರ್ ಹಾಕೋಕ್ಕೆ ಪ್ರಾಬ್ಲಮ್ ಆಗುತ್ತಲ್ವ ಸೊ ವಯರ್ ಹಾಕೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ ಸೊ ಈಗ ಅದನ್ನ ಹಾಕಿದ್ದೀವಲ್ಲ ಆ ಕಡೆಯಿಂದ ಒಂದು ಎಂಡಿಗೆ ಕಟ್ಬಿಟ್ಟು ಅದನ್ನೇ ಕಟ್ಬಿಡಿ ಅಣ್ಣ ಏನಿಲ್ಲ ಬರ್ತದೆ ಕಾಣುತ್ತೆ ಸಿಂಪಲ್ಲಾಗಿ ಹಾಂ ಇದನ್ನ ಹಿಂಗೆ ಕಟ್ಬಿಟ್ಟು ಹಿಂಗೆ ಎಳ್ಕೊಂಡ್ರೆ ಬಂದುಬಿಡುತ್ತೆ ಮೇಲೆ ಅಷ್ಟೇ ಎಳ್ಕೊಳ್ಳಿ ಬರುತ್ತೆ ಕಣಂತೆ ಏನಿಲ್ಲ ಇವಾಗ ಅದೇ ಮಧ್ಯದಲ್ಲಿ ಏನು ಕುತ್ಕೊಂಡ್ಬಿಡಲ್ಲ ಕಣಂತೆ ಕೆಳಗಡೆ ಎಳ್ಕೊಳ್ಳಿ ಹಾಂ ಹೇಳಿರಿ ಅದು ಅಣ್ಣಾಜಿ ಇದು ಮೇಲೋಗ್ಬೇಕಿತ್ತು ತಾನೆ ಈಗ ಕೆಳಗಡೆದು ಕಟ್ಟಬೇಕಿತ್ತು ನೀವು ಇರಲಿ ನಿಧಾನ ಕಟ್ಟಿ ಏನಿಲ್ಲ ಕಣಂತೆ ಅಷ್ಟೇ ಬಂತು ಅದು ತೆಗೆದ್ಬಿಡಿ ಟಿ ವಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಹಾಕ್ಬಿಡ್ತೀನಿ ಆಮೇಲೆ ಹಾಕ್ಬಿಡೋಣ ಲಾಕ್ ಹಾಕೋಬೋದು ಆಮೇಲೆ ಹಾಕೋಬೋದು ಮತ್ತೆ ಹಿಂಗೆ ಎತ್ಬಿಟ್ಟು ಹಾಕೋಬೇಕಾಗತ್ತೆ ಅಂತ ಅಷ್ಟೇ ಚಲ್ಬೇಡ ಸರಿ ಬಿಡಿ ಏನಿಲ್ಲ ಇರಮ್ಮ ಬನ್ನಿ ಇದನ್ನು ಹಿಡ್ಕೊಂಡು ಹಿಂಗೆ ಕೂರಿಸಿದ್ರೆ ಮುಗೀತು ಅಷ್ಟೇ ಫಿಟ್ ಆಯ್ತು ಲಲ್ಲ ಈಗ ಕುತ್ಕೊಂಡು ನೋಡಿ ಕರೆಕ್ಟಾಗಿ ಬರ್ತೈತಾ ಅದಕ್ಕೆ ಅಲ್ಲಿಂದ ಕುತ್ಕೊಂಡು ನೋಡಿ ಹಂಗೆ ಸುಮ್ಮನೆ ಆಯ್ತಾ ಸೊ ಗೈಸ್ ಇವಾಗ ಆನ್ ಮಾಡೋ ಟೈಮ್ ಜಿಗಿ ಔಪ ನಿಧಾನ ಕುಡಿಯೋಕ್ಕೇನು ಸೊ ಗೈಸ್ ನೋಡಿ ಈಗ ಈ ಥರ ಫಿಟ್ ಆಗಿದೆ ಸ್ವಿಚ್ ಹಾಕಿಲ್ಲ ಅಣ್ಣ ಹಾಕಿದ್ರಾ ಅಮ್ಮ ಇಲ್ಲಿ ಸ್ವಿಚ್ ಆನ್ ಮಾಡ್ಬೇಕು ಅನ್ಸುತ್ತೆ ನೋಡಮ್ಮ ಇಲ್ಲ ಆನ್ ಮಾಡಮ್ಮ ಇಲ್ಲ ಯಾವುದೋ ಸ್ವಿಚ್ ಆನ್ ಮಾಡ್ಬೇಕು ಅನ್ಸುತ್ತೆ ಸೆಕೆಂಡ್ನೇದು ಆ ಕಡೆಯಿಂದ ಎರಡನೇದು ಹಾಂ ಅದೇ ನೋಡಿ ಇಲ್ಲೈತೆ ಸ್ವಿಚ್ ನೀವೇನು ಅಲ್ಲೇ ಎದ್ದೋಗಿ ಆನ್ ಮಾಡಬೇಕು ಅನ್ನೋಂಗಿಲ್ಲ ನಿಮಗೆ ಸ್ಕ್ರೀನ್ ಕರೆಕ್ಟಾಗಿ ಕಾಣ್ಬೇಕಲ್ಲ ಅದಿರುತ್ತೆ ಬಟ್ ಅದನ್ನು ಮಾತ್ರ ತೆಗ್ದಾರೆ ಗೈಸ್ ನೋಡಿ ಆನ್ ಆಯ್ತು ಓ ಇನ್ಮೇಲೆ ನಮ್ಮಮ್ಮ ಫುಲ್ ಧಾರಾವಾಹಿ ನೋಡಾಕ್ಬಿಡೋದೇ ಅಲ್ವಾ ಅಪ್ಪಾಜಿ ನೋಡಕ್ ಬಿಡ್ಬೇಕಲ್ಲ ಗೈಸ್ ನಮ್ಮ ಅಪ್ಪಾಜಿ ನಾಚೆ ಕರ್ಸ್ಬಿಟ್ಟಿಲ್ಲ ಕದ ಹಾಕೊಂಡ ಫುಲ್ ಪ್ರೈವಸಿಯಾ ಓ ಹಂಗೆ ಅವ್ರು ಇಲ್ಲಿ ನೋಡ್ಕೊಳ್ಳಿ ಅಂತ ಓಕೆ ನಮ್ಮ ಅಪ್ಪಾಜಿನಿ ಅಲ್ಲಿ ಕೂಡ ಹಾಕ್ಬಿಡ್ತಾರಂತೆ ಗೈಸ್ ಇವ್ರು ಕೂಡ ಹಾಕ್ಬಿಟ್ಟು ಇವ್ರನ್ನ ನೋಡ್ಕೊಂತಾರಂತೆ ಬನ್ನಿ ಟಿವಿ ಮನೆಗೆ ಟಿವಿ ಬಂತು ಟಿವಿ ಅಯ್ಯೋ ಮುಸುಡಿಗೆಲ್ಲ ಮಾಡ್ಕೊಂತೀಯಲ್ಲ ಕುಡ್ಕೊಬಿಡು ಸೊ ಗೈಸ್ ಇವಾಗ ಟಿವಿ ಆನ್ ಆಯಿತು ಇದ್ರದ್ದೆಲ್ಲ ಸೆಟಪ್ ಎಲ್ಲ ಮಾಡ್ತಾರೆ ರಿಮೋಟಲ್ಲಿ ಐತಿ ತಳಿ ಸೊ ಇದ್ರದ್ದು ಸೆಟಪ್ ಅಂತಂದರೆ ಮಾಮೂಲಿ ಇದೆ ಜಿಮೇಲ್ ಐಡಿ ಎಲ್ಲ ಹಾಕೋದು ಅದು ಇದು ಹಾಕೋದು ಸೊ ಅದೆಲ್ಲ ಮಾಡ್ಕೊಡ್ತಾರೆ ಸೊ
ಸೊ ಈ ಥರ ಇತ್ತು ನಮ್ಮ ಮನೆಯ ಟಿ ವಿ ತಂದಿದ್ದು. ಸೊ ಗೈಸ್ ಬನ್ನಿ, ಮನೆಗೆ ಇನ್ನೊಂದೇನೋ ತಂದಿದ್ದಾರಲ್ಲ ಅದನ್ನು ಓಪನ್ ಅಪ್ ಮಾಡೋ ಸಮಯ. ಸೊ ನಮ್ಮ ಮನೆಗೆ ನೋಡಿ ಏನು ತಂದಿದ್ದಾರೆ ಅಂತ. ಏನಿರ್ಬೋದು ಗೆಸ್ ಮಾಡಿ. ಫೋಬ್ಸ್ ಸ್ಮಾರ್ಟ್ ಕ್ಲೀನ್ ವಿತ್ ಹೋಮ್ ಮ್ಯಾಪಿಂಗ್. ಗೈಸ್ ಇದು ಅತ್ತೆ ಸೊಸೆರ್ಗೆ ಇಬ್ರಿಗೂ ಮನೆ ವರ್ಷಕ್ಕೆ ಕೆಲಸ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ತರ್ಸ್ಕೊಂಡವ್ರೆ. ಹೌದಲ್ಲಮ್ಮ? ಹಾಂ ಏನಮ್ಮ, ಮನೆ ವರ್ಷಕ್ಕೆ ಕಷ್ಟ ಆಗ್ತಿದ್ಯಾ? ನಿಮಗೆ ಮನೆ ವರ್ಷಕ್ಕೆ ಕಷ್ಟ ಆಗ್ತಿದ್ಯಾ? ಹೌದು. ಗೈಸ್ ನೋಡಿ, ಮನೆ ವರ್ಷಕ್ಕೆ ಕಷ್ಟ ಆಗೈತೆ ಅಂತ ಅಂದ್ಬಿಟ್ಟು ತರ್ಸ್ಕೊಂಡವ್ರೆ. ಮನೆ ವರ್ಷಕ್ಕೆ ಕಷ್ಟ ಆಗ್ತಿದೆಯೇ? ಸೊ ಬಾ. ಸೊ ಇದನ್ನು ಮನೆ ಒರೆಸೋ ಮಿಷಿನ್ನ ಆರ್ಡ್ರ್ ಮಾಡೋರೆ ಗೈಸ್, ಮನೆ ಒರ್ಸೋಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಇದನ್ನು ಓಪನ್ ಮಾಡಿ ಇವಾಗ ಆ್ಯಕ್ಟಿವೇಟ್ ಮಾಡಬೇಕಂತೆ. ಯಾಕೆ ಅಂತಂದರೆ ಇವತ್ತೇ ಫಸ್ಟ್ ಟೈಮು ಒರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ಇವಾಗ ಆ್ಯಕ್ಟಿವೇಟ್ ಮಾಡೋಣ. ಹಾಂ ತೆಗಿ ಮನೆ, ತೆಗಿ ತೆಗಿ ಎಲ್ಲ ಜಾಗ ಬಿಡು. ಚಾಕ ಕೊಡಿ. ಇದು ಸ್ಟಿಕ್ಕರ್ ಹಾಕೋರೆ, ಸ್ಟಿಕ್ಕರ್ ತೆಗಿಬೇಕು. ಏನೇನಿದೆ, ಏನೇನು ಮಾಡುತ್ತೆ ಗೊತ್ತಾ ಗೈಸ್ ಇದು? ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್. ಓಕೆ, ಅದಾಗದೆ ಎಳ್ಕೊಂತದೆ. ರಿಯಲ್ ಟೈಮ್ ಹೋಮ್ ಮ್ಯಾಪಿಂಗ್ ಇನ್ 5 minutes. ನಮ್ಮ ಮನೆ ಮಾಡೋಷ್ಟೊಳಗೆ 5 ನಿಮಿಷದಲ್ಲಿ ಮಾಡಲಿಲ್ಲ ಅಂದರೆ ಕೆಚಾಕದ. ಡ್ರೈ ವ್ಯಾಕ್ಯೂಮ್ ಆ್ಯಂಡ್ ವೆಟ್ ಮ್ಯಾಪಿಂಗ್ ಅಂತೆ. ಓಕೆ, 5000 PA ಹೈಪರ್ ಸಕ್ಷನ್ ಪವರ್. ಓಕೆ, ಟ್ರ್ಯಾಪ್ಸ್ ಅಪ್ ಟು 99.97% ಡಸ್ಟ್ ಪಾರ್ಟಿಕಲ್ಸ್. ಓಕೆ ಗೈಸ್, ಇದು ಸ್ಟಿಲ್ 100% ಇಲ್ಲ. ಲಾಂಗ್ ರನ್ ಟೈಮ್ ಅಪ್ ಟು 5 hours. ಒಂದು ಸರಿ ಚಾರ್ಜ್ ಮಾಡಿದ್ರೆ 5 hours ಬರುತ್ತೆ ಬ್ಯಾಟ್ರಿ. ಅಡ್ವಾನ್ಸ್ ಲೀಡಾ 3.2 ನ್ಯಾವಿಗೇಟರ್ ಟೆಕ್ನಾಲಜಿ. ಓ ಇದು GPS ಅಲ್ಲಿ ವರ್ಕ್ ಆಗುತ್ತಾ ಏನೋ ಗೊತ್ತಿಲ್ಲ. ಮೀನ್ ಬ್ಲೂಟೂತ್. ಇರಮ್ಮ ಹಿಂಗೆ ಮಾಡ್ಕಮ್ಮ. ಸೈಡ್ ಬಾ. ಚಾರ ಚಾರ ಚಾ. ಸೊ ಗೈಸ್ ನೋಡಿ, ಈ ಥರ ಕೊಡ್ತಾರೆ ನಿಮಗೆ ಸ್ಟಾರ್ಟಿಂಗಲ್ಲಿ. ಫೋಬ್ಸ್ ಸ್ಮಾರ್ಟ್ ಕ್ಲೀನ್. ಇರವಾ ಸುಮ್ಮನಿರೋ. ಸ್ಮಾರ್ಟ್ ಕ್ಲೀನ್ ವಿತ್ ಹೋಮ್ ಮ್ಯಾಪಿಂಗ್. ಸೊ ಬನ್ನಿ ಇದನ್ನು ತೆಗಿಯೋಣ. ಇದನ್ನು ತೆಗೆದ್ರೆ ಇವಾಗ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ಚಾರ ಚಾರ ಚಾರ. ಸೊ ಈ ಥರ ಪ್ಯಾಕಿಂಗ್ ಮಾಡಿಕೊಟ್ಟಿರ್ತಾರೆ ನಿಮಗೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಚಾರ್ಜರು. ಸೊ ಈ ಚಾರ್ಜರ್ ಕೊಟ್ಟಿರ್ತಾರೆ. ಚಾರ್ಜರ್ ಆದಮೇಲೆ ಇದೇನಿದು? ವಾಟ್ ಇಸ್ ದಿಸ್? ಓ ಗೈಸ್, ಇದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಚಾರ್ಜರ್ ಕನೆಕ್ಟ್ ಮಾಡೋದಕ್ಕೆ. ಸೊ ಇದು ಹೋಗಿ ಹಿಂಗೆ ಕೂತ್ಕೊಳ್ಳುತ್ತೆ ಈ ಥರ. ಇದ್ರ ಮೇಲೆ ಹಿಂಗೆ ಹೋಗಿ ಕೂತ್ಕೊಳ್ಳುತ್ತೆ. ಸಿ ಇಲ್ಲಿ ಇದು ಪ್ರೆಸ್ ಆಗಿ ಇಲ್ಲಿ ಅದ್ರ ಮೇಲೆ ಟಚ್ ಆಗುತ್ತಲ್ಲ. ಸೊ ಅವಾಗ ಅದು ಚಾರ್ಜ್ ಆಗ್ತಾ ಇರುತ್ತೆ. ಓ ಇದೇನಿದು ಗೈಸ್? ಇದೇನೋ ಬ್ರಷನ್ನು ಕೊಟ್ಟವ್ರೆ. ಬ್ರಷ್ ಜಿಗ್ 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 ಅಜ್ಜಿಗೆ ಮಾಡೋಣ. ಜಿಗ್ 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 ಅಜ್ಜಿ ಜಿಗ್ ಜಿಗ್ ಜಿಗ್. ಗೈಸ್ ಇದು ಮೇನ್ ಇದು. ಇದೇನಿದು? ಇರೋ ಸುಮ್ಮನಿರೋ. ಇದೇನೋ ಕೊಟ್ಟವ್ರೆ, ಇದೇನು ಅಂತ ಗೊತ್ತಿಲ್ಲ. ಓಕೆ, ಇದೇನೋ ಫ್ಯಾನ್ ಕೊಟ್ಟವ್ರೆ. ಇದೆಲ್ಲ ಫಿಟ್ ಮಾಡಬೇಕು ಅಂತ ಅನ್ಸುತ್ತೆ ಗೈಸ್ ಇದಕ್ಕೆ. ಓಕೆ, ಸೊ ಬನ್ನಿ ಒಂದೊಂದಾಗಿ ಓಪನ್ ಮಾಡೋಣ. ಓಕೆ, ಸೊ ಇವಾಗ ತೆಗಿರಿ, ಇದು ಕವರ್ ತೆಗಿಯಮ್ಮ. ಸೊ ಈ ಥರ ಬರುತ್ತೆ. ಅಲ್ಲೇನೋ ಪ್ಲಾಸ್ಟರ್ ಕಚ್ಕೊಂಡಿರ್ತದೆ ಕಿತ್ತಾಕಿ. ಸೊ ಈ ಥರ ಬರುತ್ತೆ ಗೈಸ್. ಇದೆಲ್ಲ ನೀವು ನೋಡಿರ್ತೀರಲ್ವ, ಕಾರ್ಪೊರೇಟ್ ಆಫೀಸಸ್ಗಳಲ್ಲೆಲ್ಲ ನೋಡಿರ್ತೀರ, ಅದೇ ಆಟೋಮೆಟಿಕ್ ವರ್ಕ್ ಮಾಡುತ್ತಲ್ಲ. ಸೊ ಆ ಥರ ಸಿ ಇದು ವೀಲ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ವೀಲ್ಸ್ ಇರುತ್ತೆ. ವೈ ನೈಸ್. 1 ನಿಮಿಷ ರೀ, ಉಲ್ಟಾ ಮಾಡಿ ತೋರಿಸ್ಬಿಡ್ತೀನಿ. ಸೊ ಗೈಸ್ ನೋಡಿ, ಇದು ನೋಡಿ, ಇದು ವೀಲ್. ಆ್ಯಕ್ಚುಲಿ ಯಾವ ಕಡೆ ಹೋಗ್ಬೇಕು ಆ ಕಡೆ ಟರ್ನ್ ಆಗುತ್ತೆ. ಆ್ಯಂಡ್ ಇದೇನಿದು? ಇದು ವೀಲೇ. ಇದು ವೀಲು. ಆ್ಯಂಡ್ ಇದು ಬಂದ್ಬಿಟ್ಟು ಕ್ಲೀನಿಂಗ್ ಬ್ರಷ್. ಇದು ರೊಟೇಟ್ ಆಗ್ತಾ ಇರುತ್ತೆ, ಹಿಂಗೆ ರೊಟೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇದು ಡಸ್ಟ್ ಪಾರ್ಟಿಕಲ್ನ ಒಳಗಡೆ ಎಳ್ಕೊಳ್ಳುತ್ತೆ. ಈ ಥರ ಎಳ್ಕೊತಾ ಇರುತ್ತೆ. ಆ್ಯಂಡ್ ಇದು ಮೂಮೆಂಟಿಗೆ. ಇದು ಚಾರ್ಜಿಂಗ್. ಇದು ಚಾರ್ಜಿಂಗ್. ಇದು ಹಿಂಗಿರುತ್ತಲ್ಲ, ಹಿಂಗೆ ಹೋಗಿ ಕೂತ್ಕೊಳ್ಳುತ್ತೆ ಇಲ್ಲಿ. ಇದು ಬಂದ್ಬಿಟ್ಟು ಇಲ್ಲಿ ನೋಡಿ, ಈ ಥರ ಬರುತ್ತೆ. ಎಲ್ಲ ಸೈಡ್ ಬಾ. ಈ ಥರ ಬಂದು ಕೂತ್ಕೊಳ್ಳುತ್ತಲ್ಲ. ಈ ಥರ ಬಂದು ಕೂತ್ಕೊಂಡಾಗ ಇಲ್ಲಿದೆಯಲ್ವಾ, ಈ ಸ್ಟೀಲ್ದು ಏನಿದೆಯಲ್ವಾ, ಇದು ಬಂದ್ಬಿಟ್ಟು ಇಲ್ಲಿ ಟಚ್ ಆದಾಗ ಚಾರ್ಜ್ ಆಗುತ್ತೆ. ಈ ಸ್ಟೀಲ್ದು ಇಲ್ಲಿಗೆ ಟಚ್ ಆಗಬೇಕು. ಇದು ಟಚ್ ಆದರೆ ಇದು ನೋಡಿ, ಇದು ಮೂಮೆಂಟಿಗೆ ಯೂಸ್ ಮಾಡಿ. ಸುಮ್ಮನೆ ಇವಳಿಗೆ ಆಟ ಸಾಮಾನು ಸಿಕ್ಬಿಡ್ತು ನನಗೆ. ಆಟ ಆಡಿಸ್ತಾವಳು. ಏನು ಮಾಡ್ತೀಯ ಅದನ್ನು ಹಿಡ್ಕೊಂಡು?
ಸೊ ಈ ಥರ ಇರುತ್ತೆ ಗೈಸ್. ಹಾಕ್ಬೇಕು ಎಣ್ಣೆ ಹಾಕಿ ಬಿಚ್ಚಬೇಕು. ಸೊ ಇಲ್ಲಿಗೆ ನೀರು ಹಾಕ್ಬೇಕಾ? ಓಕೆ. ಸೊ ಗೈಸ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿ ಏನೇನು ಅಂತ. ಇದು ಮೈನ್ ಮಿಷಿನ್ ಅಂತಂದರೆ ಇದು ಈ ಬ್ಲ್ಯಾಕ್ ಕಲರ್ದು ಏನಿದೆ ಅದು ಮೈನ್ ಮಿಷಿನು. ಆ್ಯಂಡ್ ಇದು ಚಾರ್ಜಿಂಗ್ ಕೇಬಲ್ ಆಲ್ರೆಡಿ ತೋರಿಸುತ್ತೆ ಅಲ್ವಾ. ಸೊ ದಿಸ್ ಒನ್ ಇದು ಬಂದುಬಿಟ್ಟು ಚಾರ್ಜಿಂಗ್ ಕೇಬಲ್ ನಿಮಗೆ. ಸೊ ಈ ಥರ ಚಾರ್ಜಿಂಗ್ ಕೇಬಲ್ ಇರುತ್ತೆ. ಇದು ಬಂದು ಇಲ್ಲಿ ಕೂತ್ಕೊಂಡಾಗ ಅದೇನು ಸ್ಟೀಲ್ ಆರ್ ಸಿಲ್ವರ್ದು ಏನು ಕಾಣಿಸ್ತಿದೆಯಲ್ಲ ಅದು ಟಚ್ ಆದರೆ ಅದು ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಚಾರ್ಜಿಂಗ್ ಕೇಬಲ್ ಒಂದು ಅಡಾಪ್ಟರ್ ಕೊಟ್ಟಿರ್ತಾರೆ. ಪರ್ಣಿ ಸುಮ್ಮನಿರೋ ಪರ್ಣಿ, ಅಡಾಪ್ಟರ್ ಕೊಟ್ಟಿರ್ತಾರೆ. ಆ್ಯಂಡ್ ಬ್ರಷ್ ಬಂದುಬಿಟ್ಟು ನೋಡಿ ಇಲ್ಲಿ ಒಂದು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಕೊಟ್ಟಿರ್ತಾರೆ ಸ್ಪೇರ್ ಕೊಟ್ಟಿರ್ತಾರೆ. ಅದನ್ನು ನೀವು ಆಮೇಲೆ ಹಾಕೋಬೇಕು, ಲೈಕ್ ಇಫ್ ಅಟ್ ಆಲ್ ಅದೇನಾರು ಹಾಳಾದರೆ. ಆ್ಯಂಡ್ ಆಮೇಲೆ ಕ್ಲೀನಿಂಗ್ ಬ್ರಷ್ ಒಂದು ಕೊಟ್ಟಿದ್ದಾರೆ. ಸೊ ಕ್ಲೀನಿಂಗ್ ಬ್ರಷ್ ಇದು. ಆ್ಯಂಡ್ ಹಿಪಾ ಫಿಲ್ಟರ್ 2x2 ಎರಡು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಇನ್ಸ್ಟಾಲ್ ಮಾಡಿದ್ದಾರೆ, ಒಂದು ಇಲ್ಲೇ ಇರುತ್ತೆ. ಇದು ಬಂದುಬಿಟ್ಟು ಫಿಲ್ಟರ್ಸು ಒಂದು ಇಲ್ಲೇ ಇರುತ್ತೆ. ಆ್ಯಂಡ್ ಮಾಪ್ ಹೋಲ್ಡರ್ 1 ಮಾಪ್ 2 ಮಾಪ್ ಹೋಲ್ಡರ್ ಅಂತಂದರೆ ಇದು ಇದೆ. ಇಲ್ಲಿ ಏನು ಹಾಕಿದ್ದೀನಲ್ಲ ಮಾಪು, ಸೊ ಇದು ಮಾಪು ಈ ಮೇಲ್ಗಡೆದು. ಇದು ಬಂದುಬಿಟ್ಟು ಮಾಪ್ ಹೋಲ್ಡ್ರು. ಸೊ ಈ ಮಾಪ್ ಹೋಲ್ಡ್ರಿಗೆ 2 ಮಾಪ್ ಕೊಟ್ಟಿರ್ತಾರೆ. 2 ಮಾಪಲ್ಲಿ ಒಂದು ಮಾಪ್ ಹಾಕಿದ್ದೀವಿ, ಇನ್ನೊಂದು ಮಾಪ್ ಇಲ್ಲೇ ಇದೆ. ಎಲ್ಲಪ್ಪ ಅದು ಇನ್ನೊಂದು ಮಾಪ್ ಇಲ್ಲಿ ನೋಡಿ ಇಲ್ಲೇ ಇದೆ. ಸೊ ಇದು ಮಾಪು. ಆ್ಯಂಡ್ ವಾರಂಟಿ ಕಾರ್ಡ್ ಕೊಡ್ತಾರೆ. ಸೊ ವಾರಂಟಿ ಕಾರ್ಡು ಕಂಪನಿ ಕಡೆಯಿಂದ ಬಂದಿರೋದು 1 ವರ್ಷದವರೆಗೂ. ಇಫ್ ಅಟ್ ಆಲ್ ನಿಮಗೆ 3 ಇಯರ್ಸ್ವರೆಗೂ ಎಕ್ಸ್ಟೆಂಡೆಡ್ ವ್ಯಾರಂಟಿ ಬೇಕು ಅಂತಂದರೆ ಸ್ವಲ್ಪ ಅಡಿಷ್ನಲ್ ಅಮೌಂಟ್ ಕಟ್ಟಬೇಕಾಗುತ್ತೆ. ಸೊ ಅಡಿಷ್ನಲ್ ಅಮೌಂಟ್ ಕಟ್ಬಿಟ್ಟು ನೀವು ಇದನ್ನು ವಾರಂಟಿ ಕಾರ್ಡ್ 3 ವರ್ಷದವರೆಗೂ ತೊಗೋಬೋದು. ಓಕೆನಾ. ಸೊ ಇವಾಗ ನಾವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಯಾವ ಥರ ಆ್ಯಕ್ಟಿವೇಟ್ ಮಾಡೋದು, ಇದನ್ನು ಯಾವ ಥರ ರನ್ ಮಾಡೋದು ಅಂತ ಕೇಳೋಣ ಬನ್ನಿ. ಓಕೆನಾ. ಇದು ಆ್ಯಕ್ಟಿವೇಷನ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ಬುಕ್ಕಲ್ಲೂ ಮೆನ್ಷನ್ ಮಾಡಿದ್ದಾರೆ ಅಂತ ಅನಿಸುತ್ತೆ, ನಾನು ಗೋತ್ರೂ ಮಾಡಿಲ್ಲ. ಸೊ ಏನಕ್ಕೆ ಸುಮ್ಮನೆ ರಿಸ್ಕ್, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವರೇ ಹೇಳ್ಕೊಡ್ತಾರಲ್ವಾ. ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇವಾಗ ಇದನ್ನು ಹೆಂಗೆ ಆ್ಯಕ್ಟಿವೇಟ್ ಮಾಡೋದು ಆ್ಯಂಡ್ ಹೆಂಗೆ ಓಡಾಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ನೀವು ಆ್ಯಕ್ಟಿವೇಟ್ ಮಾಡೋಕ್ಕೂ ಮುಂಚೆ ಚಾರ್ಜ್ಗೆ ಹಾಕಿರಬೇಕು. ಚಾರ್ಜ್ಗೆ ಹಾಕಿಲ್ಲ ಅಂತಂದರೆ ಅದು ವರ್ಕ್ ಆಗಲ್ಲ. ಯಾಕೆ ಅಂತಂದರೆ ಪವರ್ ಬಟನ್ ಆನ್ ಮಾಡಿರಬೇಕಲ್ಲ. ಅದಕ್ಕೆ ಗೂಗಲಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ, ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದು ಯಾವುದಪ್ಪ ಅಪ್ಲಿಕೇಶನ್ ಅಂತಂದರೆ ತೋರಿಸ್ತೀನಿ ನೋಡಿ ನಿಮಗೆ. ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಸ್ಮಾರ್ಟ್ ಲಿವಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಲಾಗಿನ್ ಎಲ್ಲ ಮಾಡಾದ್ಮೇಲೆ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡಬೇಕು. ಆ್ಯಕ್ಟಿವೇಟ್ ಮಾಡಿಕೊಂಡು ಆ್ಯಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಅದು ನಿಮಗೆ ಡಿವೈಸ್ ನೇಮ್ ತೋರಿಸುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ವೈಫೈ ಆ್ಯಂಡ್ ಬ್ಲೂಟೂತ್ನ ಎರಡನ್ನೂ ಕನೆಕ್ಟ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಆ್ಯಡ್ ಡಿವೈಸ್ ಅಂತ ಒತ್ತಿದ ತಕ್ಷಣ ಅದ್ರದ್ದು ನೇಮ್ ಬರುತ್ತೆ. ಫೋರ್ ಸ್ಮಾರ್ಟ್ ಕ್ಲೀನ್ ವಿತ್ ಹೋಮ್ ಮ್ಯಾಪಿಂಗ್ ಅಂತ ಡಿವೈಸ್ ಏನು ನೇಮ್ ಇರುತ್ತಲ್ಲ ಆ ನೇಮ್ ಬರುತ್ತೆ. ಸೊ ಅದನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆ ಡಿವೈಸ್ ಆ್ಯಕ್ಟಿವೇಟ್ ಆಗುತ್ತೆ. ಡಿವೈಸ್ ಆ್ಯಕ್ಟಿವೇಟ್ ಆದಮೇಲೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು, ಆ್ಯಂಡ್ ಹೌ ದಟ್ ಫಂಕ್ಷನ್ ಹೆಂಗಾಗುತ್ತೆ ಅದೆಲ್ಲ ತೋರಿಸ್ತಾರೆ. ಸೊ ಈ ಥರ ಇರುತ್ತೆ. ಆ್ಯಂಡ್ ಬಿಫೋರ್ ದ್ಯಾಟ್ ಯು ನೀಡ್ ಟು ಚಾರ್ಜಿಗೆ ಇಡಬೇಕು. ಯಾಕೆ ಅಂತಂದರೆ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಚಾರ್ಜ್ ಇರಲ್ಲ. ಸೊ ಇದು ಚಾರ್ಜ್ ಆದಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು. ಆ್ಯಂಡ್ ಇಲ್ಲಿ ನಮ್ಮ ಪರ್ಣಿ ಮೇಡಮ್ ಅವರು ಹಿಂಸೆ ಇಕ್ತಾಯಿದ್ರು ಬಂದ್ಬಿಟ್ಟು ಅದನ್ನು ಮುಟ್ಟಿದ್ರೆ ಇದನ್ನು ಕಿತ್ಕೊಳ್ಳೋದು, ಇದನ್ನು ಮುಟ್ಟಿದ್ರೆ ಅದನ್ನು ಕಿತ್ಕೊಳ್ಳೋದು, ಹಂಗೆ ಮಾಡ್ತಾಯಿದ್ರು. ಸೊ ಇವಾಗ ಅವ್ಳು ಕಣ್ಣು ತಪ್ಪಿಸ್ಬಿಟ್ಟು ಹೆಂಗೋ ಸದ್ಯಕ್ಕೆ ಮಾಡಿ ಇಟ್ಟಿದ್ದೀನಿ. ಸೊ ಗೈಸ್ ನೋಡಿ, ಹಿಂಗೆ ಚಾರ್ಜ್ ಹಾಕಿದ್ಮೇಲೆ ಇಲ್ಲಿ ಒಂದು ಡಿವೈಸ್ ತೊಗೋಬೇಕು. ಡಿವೈಸ್ ತೊಗೊಂಡ್ರೆ ಒಂದು ನಿಮಿಷ. ಸೊ ಡಿವೈಸಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಸ್ಮಾರ್ಟ್ ಲೈಫ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಸ್ಮಾರ್ಟ್ ಲೈಫ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಡ್ ಡಿವೈಸ್ ಅಂತ ತೋರಿಸುತ್ತೆ. ಸೊ ಆ್ಯಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸರ್ಚ್ ಆಗುತ್ತೆ, ನಿಮಗೆ ಡಿವೈಸ್ ಸರ್ಚ್ ಆಗುತ್ತೆ. ಸೊ ಸರ್ಚ್ ಆದಮೇಲೆ ನೋಡಿ ಫೋರ್ ಸ್ಮಾರ್ಟ್ ಕ್ಲೀನ್ ಅಂತ ಬಂದಿದೆಯಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ವೈಫೈ ಯಾವುದಕ್ಕೆ ಕನೆಕ್ಟ್ ಮಾಡಿರ್ತೀರಲ್ಲ ಅದ್ರದ್ದು ಪಾಸ್ವರ್ಡ್ ಕೇಳುತ್ತೆ. ಸೊ ಆ ಪಾಸ್ವರ್ಡ್ ಕೇಳಿ ನೀವು ಪಾಸ್ವರ್ಡ್ ಎಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ಡಿವೈಸ್ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡಿವೈಸ್ ಆ್ಯಡ್ ಆದಮೇಲೆ ನಿಮಗೆ ಎಲ್ಲಿಂದ ಸ್ಟಾರ್ಟಿಂಗ್ ಬೇಕು, ಎಲ್ಲಿಂದ ಕ್ಲೀನಿಂಗ್ ಸ್ಟಾರ್ಟ್ ಆಗಬೇಕು ಅದೆಲ್ಲ ಮಾಡ್ಕೋಬೋದು. ಓಕೆನಾ. ಸೊ ಗೈಸ್ ನೋಡಿ, ಈ ಥರ ಒಂದ್ಸಲ ಕಾನ್ಫಿಗರೇಷನ್ ಮಾಡಿಬಿಟ್ಮೇಲೆ ಈ ಥರ ಮ್ಯಾಪ್ ತೊಗೊಂಡು ಅದಾಗತ್ತೆ ಆಟೋಮೆಟಿಕ್ ಕ್ಲೀನ್ ಮಾಡುತ್ತೆ. ಆಟೋಮೆಟಿಕ್ ಕ್ಲೀನ್ ಮಾಡುತ್ತೆ. ಸ್ಟ್ರೀಮಿಂಗಿಗೆ ಟೈಮ್ ಆಯಿತು, ಬಟ್ ಅಜಯ್ ಬರ್ತೀನಿ ಅಂತಂದ. ಅಜಯ್ ಇನ್ನೂ ಬಂದಿಲ್ಲ. ಅಜಯ್ ಬಂದಮೇಲೆ ಸ್ಟ್ರೀಮ್ ಸ್ಟಾರ್ಟ್ ಮಾಡಲ, ಇಲ್ಲ ಈಗಲೇ ಸ್ಟಾರ್ಟ್ ಮಾಡಿಬಿಡ್ಲಾ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ನಮ್ಮ ಟಿ ವಿ ಫಿಟ್ಟಿಂಗ್ದು ಹೀಗಿತ್ತು ವಿಡಿಯೋ. ಸೊ ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್. ಹಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.